ಚೇಂಜ್ ಮಾಡ್ಬೇಕಾ? ಯಾವ ತರ ಚೇಂಜ್ ಸಸ್ಪೆನ್ಸ್ ಮತ್ತೆ ಮ್ಯೂಸಿಕ್ ಎಲ್ಲ ಆಡ್ ಮಾಡಿದ್ರೆ ಚೆನ್ನಾಗಿ. ಕ್ವೆಶ್ಚನ್ ದೊಡ್ಡಮ್ಮ ನಿಮ್ಗೀಗ ಇದನ್ನ ನೆಕ್ಸ್ಟ್ ಏನ್ ಮಾಡ್ತಾರ ಅವರು? ಇದನ್ನ ಚೆನ್ನಾಗಿಲ್ದೇ ಇರೋ ಗ್ರೇಡು ಸಿಗರೇಟ್ ಆಗಕ್ ಹೋಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಕಲಿ ನಾವಿವತ್ತು ಬಂದಿದ್ದೀವಿ ನಮ್ಮ ದೊಡ್ಡಮ್ಮವ್ರೂರಿಗೆ. ನಾನು ಇಲ್ಲಿಗೆ ಬಹಳ ವರ್ಷಗಳೇ ಆಗಿತ್ತು ಬಂದು, ಬಟ್ ಇಲ್ಲಿ ಪಿತೃಪಕ್ಷನ ಸ್ವಲ್ಪ ಜೋರಾಗಿ ಮಾಡ್ತಾರೆ, ಅಂದರೆ ನಾನ್ ವೆಜ್ ಮಾಡ್ತಾರೆ. ಸೊ ನೆನ್ನೆನೇ ಆ್ಯಕ್ಚುಲಿ ಬಂದೆ, ಬಟ್ ನಾನು ನೆನ್ನೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಸೊ ಇವತ್ತು ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನಾನು ಈ ವ್ಲಾಗ್ನ ತುಂಬ ಇಂಟ್ರಾಕ್ಟಿವ್ ಆಗಿ ಇಡೋಣ ಅಂತ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ವ್ಲಾಗಲ್ಲೂ ನಾನು ಎಲ್ಲೋ ಹೋಗ್ತಿದ್ದೆ, ತೋರಿಸ್ತಿದ್ದೆ, ನಾನೇ ಮಾತಾಡ್ತಿದ್ದೆ. ಬಟ್ ದಿಸ್ ವ್ಲಾಗ್ ವಿಲ್ ಶ್ಯೋರ್ಲಿ ಬಿ ಇಂಟ್ರಾಕ್ಟಿವ್. ಯಾಕೆಂದರೆ ನಾನು ನನ್ನ ಕಸಿನ್ಸ್, ನನ್ನಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರನ್ನೂ ಮಾತಾಡ್ಸ್ತೀನಿ ಈ ವ್ಲಾಗಲ್ಲಿ. ಸೊ ಲೆಟ್ಸ್ ಗೋ. ಬೇಸಿಕಲಿ ಎಲ್ಲ ಅಡುಗೆ ಮಾಡಪ್ಪ ಅಂತ ಇಲ್ಲಿ ಬಂದು ಅಡುಗೆ ಮಾಡ್ತಾ ಇದ್ದಾರೆ. ಬಟ್ ಹೋದರೆ ನೆಕ್ಸ್ಟ್ ಪ್ಲೇಸ್ ಇಲ್ಲಿ ಊಟ ಮಾಡೋಕ್ಕೆ ಅಂತ ಜಾಗ ಮಾಡಿದ್ದಾರೆ. ಸೊ ಆ್ಯಂಡ್ ನನ್ನ ಬ್ಲಾಗಲ್ಲಿ ಯಾವತ್ತೂ ನಮ್ಮಮ್ಮ ಬಂದೇ ಇಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ಐ ಆಮ್ ಶೋಯಿಂಗ್ ಯು ಮೈ ಮದರ್. ಇವರೇ ನಮ್ಮ ಮದರ್ ಇಂಡಿಯಾ. ಸೇ ಹಾಯ್. ಹಾಯ್ ನಮ್ಮೆಲ್ಲ. ಆ್ಯಂಡ್ ಇಲ್ಲಿದ್ದಾರೆ ಇವರಿಬ್ರು. ಈಗ ನಮ್ಮ ಬರ್ತಡೇ ಬಾಯ್ ಬರ್ತಾ ಇದ್ದಾರೆ. ಇವ್ರ ಹತ್ರ ಸ್ವಲ್ಪ ಕ್ವೆಶ್ಚನ್ಸ್ ಕೇಳೋಣ, ಓಕೆನಾ? ಬಾವಾ, ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ವಿಡಿಯೋಸ್ನೆಲ್ಲ ನೋಡಿದ್ದೀರಾ? ಹೇಗನ್ಸ್ತು? ಚೆನ್ನಾಗಿದೆ ಅಂತ ಅಷ್ಟೇ ಒಂದೇ ವರ್ಡ್ ಆನ್ಸರ್. ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಅದೇ ಎಡಿಟಿಂಗ್ ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜ್ ಮಾಡ್ಬೇಕಾ? ಯಾವ ತರ ಚೇಂಜ್ ಸಸ್ಪೆನ್ಸ್ ಮತ್ತೆ ಮ್ಯೂಸಿಕ್ ಎಲ್ಲ ಆಡ್ ಮಾಡಿದ್ರೆ ಚೆನ್ನಾಗಿದೆ. ಕಾಪಿ ರೈಟ್ಸ್ ಬರುತ್ತೆ ಬಾಬಾ ಬೇರೆ ಬೇರೆ ಮ್ಯೂಸಿಕ್ ಹಾಕಿದ್ರೆ. ಅದು ಯೂಟ್ಯೂಬ್ ಚಾನಲ್ ಸ್ಕೋರ್ ಮಾಡಿ ನೀವು ಹೆಂಗೆ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಎಲ್ಲ ಮನೇಲಿ ಯೂಸ್ ನೀವ್ ಅದ್ ಹೆಂಗ್ ಮಾಡೋದು ತೋರ್ಸಿ. ಹೆಂಗ್ ಮಾಡ್ತೀರಾ? ನಿಮ್ಗೆ ಯಾವ್ದಾದ್ರು ಸ್ಕಿಲ್ಸ್ ಇದೆ? ನಾನು ನೋಡ್ಕೊಂತೀನಿ, ವಿಡಿಯೋ ಮಾಡ್ಕೊಂತ ಇದೀನಿ. ತೋರ್ಸ್ಬಿಡಿ. ಅದಕ್ಕೆ ಈಗ ವಿಡಿಯೋದಲ್ಲಿ ನೋಡ್ಕೊಂಡು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ಮಾಡ್ತಿರಲ್ಲ ಅವಾಗ ಮಾಡ್ಕೊಡ್ತೀನಿ, ನಾನೇ ಸ್ಕೋರಿಂಗ್ ಮಾಡ್ಕೊಡ್ತೀನಿ. ಓಕೆ ಓಕೆ. ದಿಸ್ ವಾಸ್ ಸಮಥಿಂಗ್. ಇಷ್ಟೇನಾ ನೀವು ನನ್ನ ಚಾನಲ್ ಬಗ್ಗೆ ಹೇಳ್ಬೇಕು? ನಾನು ಅದ್ರ ಬಗ್ಗೆ ಅಷ್ಟೇ ಗೊತ್ತಿರೋದು. ಓಕೆ, ನೆಕ್ಸ್ಟ್ ಅಲ್ಲಿ ಇವಾಗ ವಿದ್ಯಾಕ ಇದ್ದಾರೆ. ಇವ್ರು ಲೆಟ್ ಮಿ ಫಸ್ಟ್ ಇಂಟ್ರೊಡ್ಯೂಸ್. ಇವರು ನಮ್ಮ ಸೋದ್ರ ಮಾವನ ಹೆಂಡತಿ, ಅಂದರೆ ನಂಗೆ ಅತ್ತೆ ಆಗಬೇಕು, ನಮ್ಮ ಅಮ್ಮನ ತಮ್ಮನ ಹೆಂಡತಿ. ಸೊ ಬೇಸಿಕಲಿ ಕ್ವೆಶ್ಚನ್ ಸಿಂಪಲ್. ವಿದ್ಯಾಕ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ ಅಲ್ಲ, ನೀವು ನೋಡಿದ್ರೆ ನನ್ನ ವಿಡಿಯೋಸು? ನಿನ್ನ ವಿಡಿಯೋಸ್ ನೋಡಿದ್ದೀನಿ ಪಾಪ. ಹೇಗನ್ಸ್ತು ವಿಡಿಯೋಸು? ಚೆನ್ನಾಗಿ ಬಂದಿದೆ ವಿಡಿಯೋಸ್. ಓಕೆ, ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ನಾನು? ಚೇಂಜಸ್ ಏನಿಲ್ಲ. ನಿಮ್ಮ ಟ್ರಾವೆಲ್ ಬ್ಲಾಗ್ ಇನ್ನೂ ನೋಡಿಲ್ಲ ನಾನು. ಸೊ ಟ್ರಾವೆಲ್ ಬ್ಲಾಗ್ ಸ್ವಲ್ಪ ಹಾಕು. ಮತ್ತು ನಿಮ್ಮ ಅಡುಗೆ ವಿಡಿಯೋ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಇದು ನಮ್ಮ ಅತ್ತೆ. ನೆಕ್ಸ್ಟು ಬೇಸಿಕಲಿ ಫಸ್ಟು ಇವರು ನಮ್ಮ ಅಕ್ಕ, ಅಂದರೆ ದೊಡ್ಡಮ್ಮನ ಮಗಳು. ಸೊ ಇವಾಗ ಇವ್ರ ಹತ್ರ ನೆಕ್ಸ್ಟ್ ಕ್ವೆಶ್ಚನ್ನು. ಅಕ್ಷತಕ್ಕ, ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ವೀಡಿಯೋಸ್ ಎಲ್ಲ ನೋಡಿದ್ರಾ? ನೋಡಿದೆ. ಏನನ್ನಿಸ್ತು? ಚೆನ್ನಾಗಿದೆ. ಇನ್ಫಾರ್ಮೇಷನ್ಸ್ ನೀವೇನೇನು ಯೂಸ್ ಮಾಡ್ತಿದ್ರೆ ಅದೆಲ್ಲ ಸಿಗ್ತಾ ಇದೆ. ಆ್ಯಂಡ್ ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ? ಸ್ವಲ್ಪ ಮಾತಾಡೋದ್ರಲ್ಲಿ ಸ್ಪಾಂಟೇನಿಟಿ ಸ್ವಲ್ಪ ಬರಬೇಕು, ಅಂದರೆ ಇಂಪ್ರೂವ್ ಆಗಬೇಕು. ತೊಲಸ್ಬಾರ್ದು ಜಾಸ್ತಿ ಅಲ್ಲ. ಈ ಪಾಯಿಂಟ್ನ ತಗೊತೀನಿ. ಕಿರಣ್ ಬಾಬು ಹೇಳಿದ ಪಾಯಿಂಟ್ನ ತಗೊಳಲ್ಲ. ಹಿಂದೆ ಏನೋ ಡಬ್ಬಿಂಗ್ ಕೊಡ್ಬೇಕಂತೆ. ಹಾಂ, ಇವ್ರು ಹಾಯ್ ಹೇಳ್ಬೇಡಿ. ನೀವೇನು ನೋಡಿದ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಗಹನ್? ಮ್ಯೂಸಿಕ್ ನೋಡಿದ್ವಿ. ಏನು ಮ್ಯೂಸಿಕ್ ನೋಡಿದ್ರಿ? ಸಿರಿ ನೋಡಿದ್. ಬಂದರೋ ಬಾಬಾ ಬಂದರೋ ನೋಡಿದ್ರಾ? ಅಚಿಂತ್ಯ ಬೇಬಿದು ನೋಡಿದ್ದೀರಾ? ಮತ್ತೆ ನೆನೆ ಹೇಳ್ತಾ ಇದ್ರಿ ಬಂದರೋ ಬಾಬಾ ಬಂದರೋ ಅಂತ. ನೋಡಿದ್ರಿ ತಾನೇ? ನೋಡಿ ಎಷ್ಟು ಕೋಳಿಗಳನ್ನ ಸಾಕಿದ್ದಾರೆ. ಇದು ಆ್ಯಕ್ಚುಲಿ ಒಳಗಡೆ ಮುಚ್ಚಿದ್ದಾರೆ. ಅದ್ರದ್ದು ಕಂಟೈನರ್ ಥರ ಇದೆ, ಅದನ್ನ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಕಂಟೈನರ್ ಮಾಡಿದ್ದಾರೆ. ನಮ್ಮ ದೊಡ್ಡಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮ್ಮ ದೊಡ್ಡಮ್ಮ ಸಿಟಿ ಹುಡುಗಿ ಆದರೂ ಹಳ್ಳಿಗೆ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ಕಂಟೈನರ್ನ ಯಾಕೆ ಮಾಡಿ ಪಂದ್ರ ಎಲ್ಲ ಯಾಕೆ ಹಾಕಿದ್ದಾರೆ ಅಂದರೆ, ಒಂದು ಹದ್ದುಗಳ ಕಾಟ ಇದೆ, ಹದ್ದುಗಳು ಬಂದು ಕೋಳಿ ಮರಿಗಳನ್ನ ಪಿಳ್ಳೆಗಳನ್ನ ಎತ್ಕೊಂಡು ಹೋಗ್ಬಾರ್ದು ಅಂತ. ಇನ್ನೊಂದು, ಈ ದೊಡ್ಡ ಕೋಳಿ ಹಾರಿ ಈಚೆ ಹೋಗ್ಬಾರ್ದು, ಸೊ ದಟ್ ಅದು ಅವ್ರ ಪಿಳ್ಳೆಗಳ ಜೊತೆನೇ ಇರಬೇಕು ಅಂತ ಪಂದ್ರ ಹಾಕಿದ್ದಾರೆ. ಅದಕ್ಕೆ ಅಂತಲೇ ದೊಡ್ಡ ರಿಂಗ್ ಥರ ಮಾಡಿದ್ದಾರೆ. ಇದೇ ಸ್ಪೇಸಲ್ಲೇ ಮೇವು ಎಲ್ಲ ಸಿಗುತ್ತಲ್ಲಿ, ಅಲ್ಲೇ ಮೇವು ತಿನ್ಕೊಂಡು ಅಲ್ಲೇ ಇರಬೇಕು ಅಂತ ಇನ್ನ ಮಾಡಿ. ಅಂಡೆ ಒಲೆ, ನೀವೆಲ್ಲರೂ ಅಂಡೆ ಒಲೆಗಳನ್ನ ನೋಡಿರ್ತೀರಾ, ಆದರೆ ಇದ್ರಲ್ಲಿ ಒಂದು ಡಿಫ್ರೆಂಟ್ ಸ್ಪೆಷಾಲಿಟಿ ಇದೆ. ಆ್ಯಕ್ಚುಲಿ ನಾವು ಸ್ನಾನ ಮಾಡೋದು ಒಳಗಡೆ, ಬಟ್ ಇದು ಹುರಿ ಹಾಕೋದು ಹೊರಗಡೆಯಿಂದ. ಯಾಕೆಂದರೆ ಒಳಗಡೆ
ಹೊಗೆ ಆಗ್ಬಾರ್ದು ಅಲ್ವಾ, ಸೌದೆ ಎಲ್ಲ ಹಾಕಿ. ಸೊ ನಮ್ಮ ದೊಡ್ಡಮ್ಮ ಈಚೆಯಿಂದ ಮಾಡ್ಸಿದ್ರು. ಆಕ್ಚುಲಿ ನಮ್ಮ ದೊಡ್ಡಮ್ಮ ಈ ಮನೆ ಕಟ್ಸಿ ಒಂದು 18 years ಆಗಿರ್ಬೋದು. ಅವಾಗ್ಲೇ ಟೆಕ್ನಾಲಜಿ ಎಷ್ಟು ತಲೆ ಓಡಿಸಿದಾರೆ ನೋಡಿ. ಇದು ನಾನು ಇವಳೇನ್ ದೊಡ್ಡ ಮಾಸ್ಟರ್ ಮೈಂಡ್ ಅಂತೆಲ್ಲ ಅನ್ಕೊಂಬೇಡಿ. ಇದೆಲ್ಲ ನಮ್ ದೊಡ್ಡಮ್ಮನ ಹತ್ರ ನೆನ್ನೆ ರಾತ್ರಿ ಬಂದಲ್ಲ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದೆ. ಇದು ಪೆಟ್ಟಿಗೆ ಅಂತ ದಯವಿಟ್ಟು ಅನ್ಕೊಂಬೇಡಿ. ದಿಸ್ ಇಸ್ ಆಕ್ಚುಲಿ ಅಡಿಕೆ ಬೇಯಿಸೋ ಮಿಷಿನ್. ಇದ್ರೊಳಗಡೆ ಅಡಿಕೆ ತುಂಬಿಟ್ಟು ಏನೋ ಹೀಟ್ ಮಾಡ್ತಾರಂತೆ, ಬಟ್ ಇದನ್ನ ಓಪನ್ ಮಾಡಕ್ ಬರ್ತಾ ಇಲ್ಲ ನಂಗೆ. ಬಟ್ ದಿಸ್ ಇಸ್ ಬೇಸಿಕಲಿ ಅಡಿಕೆ ಬೇಯಿಸೋ ಮಿಷಿನ್ ಅಷ್ಟೇ. ಈ ಫೋಟೋಗ್ರಾಫರ್ ನೀಟಾಗಿ ಫೋಟೋ ಜೋಕ್ಸ್ ಅಪಾರ್ಟ್, ಬೇಸಿಕಲಿ ಇದು ನಮ್ ದೊಡ್ಡಮ್ಮ ಅವ್ರದ್ದು ಹೊಸದಾಗಿ ನೆಟ್ಟಿರೋ ಅಡಿಕೆ ಗಿಡಗಳು. ಎಷ್ಟೊಂದು ನೆಟ್ಟಿದ್ದಾರೆ. ಒಂದು ಮೋಸ್ಟ್ಲಿ ಅವ್ರು ಎಷ್ಟು ಒಂದು 4,000-5,000 ಗಿಡಗಳನ್ನ ಇವಾಗ ನೆಟ್ಟಿದಾರಂತೆ. ಅದೆಲ್ಲ ಇವಾಗ ಸ್ವಲ್ಪ ಬೆಳೆದು ದೊಡ್ಡದಾಗಿದೆ. ಇದಿನ್ನೂ ಫಲ ಕೊಡಕ್ಕೆ ಒಂದು 2-3 years ಆದ್ರೂ ಬೇಕನ್ಸುತ್ತಲ್ಲ. ಸೊ ಇದು ಬೇಸಿಕಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೀರ್ ಕನ್ಸರ್ವೇಶನ್ ಮಾಡಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಆ ಮಿಷಿನ್ ಆನ್ ಮಾಡಿ ಹೋಗೋಣ ಅಲ್ಲಿಗೆ, ಬನ್ನಿ ತೋರಿಸ್ತೀನಿ. ಹೂವಾ ಪಿಚ್ಕ ಅಂತ ಇದೆ. ಸಿಟಿ ಹುಡುಗಿರ್ ಬಂದ್ರೆ ನೋಡಿ ಹಿಂಗೆ ಆಗುತ್ತೆ ಅನ್ಸುತ್ತೆ. ಬನ್ರಿ ಫೋಟೋಗ್ರಾಫರ್ ಬನ್ನಿ, ಇಲ್ಲಿ ಝೂಮ್ ಮಾಡಿದೀರಾ. ಇದು ಡ್ರಿಪ್ ಇರಿಗೇಷನ್. ಇದ್ರದ್ದು ಮೋಟರ್ ಅಲ್ಲಿ ಆ ಕಡೆ ಇದೆ. ಅದನ್ನ ಆನ್ ಮಾಡಿದ್ರೆ ನೀರು ಸ್ಪ್ರಿಂಕ್ಲ್ ಆಗುತ್ತೆ ಹಿಂಗೆ. ಸೊ ನೀರು ಎಲ್ಲಾ ಕಡೆಗೂ ಸಮವಾಗಿ ಹಂಚ್ಲಿ ಅಂತ ಈ ತರ ಪೈಪ್ ಮೂಲಕ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ. ನಾನು ಸಿಟಿ ಹುಡುಗಿ ಹಳ್ಳಿ ಸೊಸೆ ಬಂದು ಎಲ್ಲಾನು ರಿವ್ಯೂ ಮಾಡ್ತಾ ಇದ್ದೀನಿ. ಆದ್ರೆ ನಮ್ ದೊಡ್ಡಮ್ಮ ಆಲ್ಮೋಸ್ಟ್ ಎಷ್ಟು ಇಯರ್ಸ್ ಆಯ್ತು, ನಮ್ಮ ಅಕ್ಷತಕ್ಕಂಗೆ 33 years ಅಂದ್ರೆ ನಮ್ ದೊಡ್ಡಮ್ಮ ಆಲ್ಮೋಸ್ಟ್ ಒಂದು 35-36 years ಆಗೋನೆ ಸಿಟಿ ಹೆಣ್ಮಗ್ಳು ಬಂದು ಹಳ್ಳಿಲಿ ಇದನ್ನೆಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ. ಅಂಡ್ ಟು ಬಿ ವೆರಿ ಹಾನೆಸ್ಟ್, ನಮ್ ದೊಡ್ಡಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಚಿಕ್ಕ ಹುಡುಗಿಯಿಂದಾನು ನೋಡಿದೀನಿ. ಇನ್ಫ್ಯಾಕ್ಟ್ ದೊಡ್ಡಮ್ಮ ಅನ್ನೋದಕ್ಕಿಂತ ನಮ್ಮ ಅಕ್ಕ ಅಣ್ಣನೂ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಯಾಕೆಂದ್ರೆ ಇಲ್ಲಿಗೆ ಅವರು ವಾರದಲ್ಲಿ ಒಂದು 3 days ಇಲ್ಲಿದ್ರೆ ಇನ್ 3 days ಬೆಂಗಳೂರಲ್ಲಿ ಇರ್ತಾ ಇದ್ರು. ಯಾಕಂದ್ರೆ ದೊಡ್ಡಪ್ಪ ರಿಟೈರ್ಡ್ ಆಗೋರ್ಗು ಅವ್ರ ಲೈಫ್ ಬೇಸಿಕಲಿ ಈ ತರನೇ ಇರ್ತಾ ಇತ್ತು. 3 days ಇಲ್ಲಿ 3 days ಅಲ್ಲಿ. ಅಂಡ್ ನಮ್ ದೊಡ್ಡಪ್ಪ ಅವ್ರ ಅಪ್ಪ ಅಮ್ಮ ಒಂದ್ ಸ್ವಲ್ಪ ಅಡಿಕೆ ಗಿಡ ನೆಟ್ಕೊಟ್ಟಿದ್ರು ಅಷ್ಟೇ ಅಂತೆ. ಇನ್ ಮಿಕ್ಕಿದ್ ಎಲ್ಲಾನು ನಮ್ ದೊಡ್ಡಪ್ಪನೇ ಕಷ್ಟಪಟ್ಟು ಇದನ್ನೆಲ್ಲ ವ್ಯವಸಾಯ ಮಾಡೋದು. ಬೇಸಿಕಲಿ ನಮ್ಮ ದೊಡ್ಡಮ್ಮಂಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಎಲ್ಲ. ಅವ್ರು ವ್ಯವಸಾಯ ಮಾಡೋದೆಲ್ಲ ಕಲಿತಾರೆ. ಎಲ್ಲರೂ ಹೇಳ್ತಾರೆ ನೀನು ಯಾಕೆ ಹಳ್ಳಿಲಿದ್ಯಾ ಅಂತ. ನಮ್ಮ ದೊಡ್ಡಮ್ಮ 36 years ಇಂದನೇ ಬಂದು ಹಳ್ಳಿಲಿದ್ದಾರೆ. ಸೊ ನಾನು ಇವಾಗ ಬಂದಿದ್ದೀನಿ ಅಷ್ಟೇ ಡಿಫ್ರೆನ್ಸ್. ಅಂದರೆ ನಾನೇನು ವ್ಯವಸಾಯ ಎಲ್ಲ ಮಾಡಲ್ಲ, ಅಷ್ಟೆಲ್ಲ ಏನು ಸೀನ್ ಇಲ್ಲ, ಆರಾಮಾಗಿ ಮನೇಲಿ. ಇದು ಬೇಸಿಕಲಿ ಪ್ಯೂರ್ ನಾಟಿ ಹಸು. ಇದು ಮಲ್ನಾಡ್ ಗಿಡ್ಡ ಅಂತ ಮಲ್ನಾಡ್ಗೆ ಹೋಗಿ ಅವರು ತಗೊಂಡು ಬಂದಿರೋದು. ಇದ್ರ ಅಮ್ಮ ಎಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಒಳಗಡೆ ಇದಾರ ಅನ್ಸುತ್ತೆ. ನಮ್ ದೊಡ್ಡಮ್ಮ ನಮ್ ಗಹನ್ಗೆ, ದೀಶ್ನಾಗೆ ಅಂಡ್ ಅಚಿಂತ್ಯಂಗೆ ಹಾಲು ಬಂದು ನಾಟಿ ಹಸು ಹಾಲು ಕರೆದು ಅದರಲ್ಲೇ ತುಪ್ಪ ಮಾಡಿ ನಮಗೆ ಕಳ್ಸೋದು. ಸೊ ಬೇಸಿಕಲಿ ನಮ್ಮ ಅಕ್ಕನ ಮಗ, ನಮ್ಮ ಅಣ್ಣನ ಮಗಳು ಅಂಡ್ ನನ್ನ ಮಗ 3 ಜನನು ನಾಟಿ ಹಸು ತುಪ್ಪನೇ ತಿಂದು ಬೆಳೀತಾ ಇರೋದು. ಅಂಡ್ ಐ ಬಿ ವೆರಿ ಗ್ರೇಟ್ಫುಲ್ ಫಾರ್ ಮೈ ದೊಡ್ಡಮ್ಮ ಫಾರ್ ದಿಸ್. ಇದು ಆಕ್ಚುಲಿ ಬಾವಿ. ಎಷ್ಟು ನೀರಿದೆ ನೋಡಿ. ನಾನು ಈ ಬಾವಿದೊಂದು ಸ್ಪೆಷಾಲಿಟಿ ಊರಲ್ಲೇ ನಾನು ನೋಡಿಲ್ಲ. ಊರಲ್ಲದೆ ಒಂದು ಸ್ಪೆಷಾಲಿಟಿ ಅಂತ, ಈ ಬಾವಿಲಿ ಯಾವತ್ತೂ ನೀರೇ ಖಾಲಿ ಆಗಿಲ್ಲ. ಬಂದಾಗೆಲ್ಲ ಇಷ್ಟು ನೀರು ಇದ್ದೇ ಇರುತ್ತೆ. ಹಂಗಂತ ಇದನ್ನ ಅವ್ರು ಆ್ಯಕ್ಚುಲಿ ಸ್ಟೋರೇಜ್ ಪರ್ಪಸಿಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ನಮ್ಮ ದೊಡ್ಡಪ್ಪ ಅವ್ರ ಅಪ್ಪ ಅಮ್ಮ ಮೋಸ್ಟ್ಲಿ ಎಲ್ಲ ಹೊಲದಲ್ಲೂ ಈ ಥರ ಬಾವಿ ಮಾಡಿಸಿದ್ದಾರೆ ಅನ್ಸುತ್ತೆ. ಸೊ ಇವ್ರಿಗೆ ಬಂದಿರೋ ಭಾಗದಲ್ಲೂ ಈ ಬಾವಿ. ಈಗ ಬೇಸಿಕಲಿ ಇದು ನೋಡ್ತಾ ಇದ್ದೀರಲ್ಲ, ಇದು ಮೂಸಂಬಿ. ನಮ್ಮ ದೊಡ್ಡಮ್ಮ ಎಲ್ಲ ನಾಟಿ ಫಾರ್ಮಿಂಗ್ ಎಲ್ಲಾನು ಬೆಳೆದಿದ್ದಾರೆ ನಮ್ಮ ದೊಡ್ಡಮ್ಮ. ಅದರಲ್ಲಿ ಮೂಸಂಬಿ ಒಂದು. ಈ ಥರ ತುಂಬ ಪ್ಲಾಂಟೇಶನ್ಸ್ನ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಬಂದು ಮೂಸಂಬಿ. ಆ್ಯಕ್ಚುಲಿ ದೊಡ್ಡಮ್ಮ ಬಂದು ಪಲಾವ್ ಎಲೆ, ನಿಂಬೆಹಣ್ಣು, ಕುಂಬಳಕಾಯಿ ಎಲ್ಲಾನು ಬೆಳೆದಿದ್ದಾರೆ. ಮೂಸಂಬಿ ಫುಲ್ ನಾಟಿ ಅಂದರೆ ಏನು ಕೆಮಿಕಲ್ಸ್ ಹಾಕಲ್ಲ, ಹಾಗೆ ಎಮ್ಮೆ ಸಗಣಿ ಮತ್ತು ನಾಟಿ ಹಸಿ ಸಗಣಿ ಗೊಬ್ಬರದಲ್ಲಿ ಬೆಳೆದಿರೋ ಗಿಡ ಇದು. ಸೊ ನೆಕ್ಸ್ಟ್ ಅಲ್ಲೊಂದಿದೆ ಬನ್ನಿ. ಸೊ ಇದು ಬೇಸಿಕಲಿ ಕುಂಬಳಕಾಯಿ ಗಿಡ. ಸೊ ಇನ್ನು ಕುಂಬಳಕಾಯಿ ತೋರ್ಸೋಣ ಅಂದ್ರೆ ಯಾವ್ದ್ರಲ್ಲೂ ಕುಂಬಳಕಾಯಿ ಬಿಟ್ಟಿಲ್ಲ. ಬಟ್ ಇದು ಕೂಡ ಹಸು ಮತ್ತೆ ನಾಟಿ ಹಸಿಂದು ಸಗಣಿ ಮತ್ತೆ ಎಮ್ಮೆ ಸಗಣಿಲೇ ಬೆಳೆಸಿರೋದು. ಅಂಡ್ ನನ್ನ ಹಳ್ಳಿಗೆ ಆಕ್ಚುಲಿ ಕೊಟ್ಟಿದ್ರು. ನಮ್ಮ ಅತ್ತೆ ಮಾವ ಈ ತರ ಎಲ್ಲ ವ್ಯವಸಾಯ ಮಾಡೋದು ನಾನು ಒಂದಿನಾನು ನೋಡಿಲ್ಲ. ಅಂಡ್ ದೇರ್ಸ್ ಅ ಮೇನ್ ರೀಸನ್, ಯಾಕಂದ್ರೆ ನಮ್ಮ ಮಾವ ಪ್ಯೂರ್ಲಿ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಸೊ ನಾವು ಫುಲ್ ರೆಸ್ಟಿಂಗ್, ಅಡಿಕೆ ಗಿಡ ಹಾಕೋದು, ರೆಸ್ಟ್ ಮಾಡೋದು. ಇನ್ಫ್ಯಾಕ್ಟ್ ನಾನು ನಮ್ಮ ಅಡಿಕೆ ಗಿಡದೊಳಗೂ ಹೋಗಲ್ಲ. ಎಲ್ಲಾನು ಏನದು ಕೆಲ್ಸದವ್ರು ಬರ್ತಾರೆ, ಗೊಬ್ಬರ ಹಾಕ್ತಾರೆ, ಹೋಗ್ತಾರೆ, ಅಷ್ಟೇ ನಮ್ಮ ಕೆಲಸ. ಸೊ ನನ್ಗೆ ಈ ತರದ್ದು ನನಗೆ ನಮ್ಮೂರಲ್ಲಿ ತೋರ್ಸಕ್ ಆಗಲ್ಲ. ಸೊ ಐ ವಾಂಟೆಡ್ ಟು ಶೋ ಇಟ್ ಹಿಯರ್. ಎಲ್ಲ ಫುಲ್ ನ್ಯಾಚುರಲ್ ಆಗಿದೆ ಅಲ್ಲ. ತೋರಿಸ್ತಾ ಇದೀನಿ ಅಂದ್ರೆ ಇದು ಟೀಕ್ ಮರ ನೋಡಿ.
ನಂಗೆ ಇಷ್ಟೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮ್ದೊಬ್ರು ಗೈಡ್ನ ಕರ್ಕೊಂಬಂದಿದ್ದೀನಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಮರಗಳೆಲ್ಲ ನಂಗೆ ಬೇಸಿಕಲಿ ಅಷ್ಟೆಲ್ಲ ಗೊತ್ತಾಗಲ್ಲ, ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ. ಸೊ ಗೈಡ್ನಾಗಿ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಗೈಡ್ ಕಮ್ ವಿಡಿಯೋಗ್ರಾಫರ್. ಎಮ್ಮೆ ಅವನು ಎಷ್ಟು ಎಂಜಾಯ್ ಮಾಡ್ತಿದ್ದ ನೋಡಿ. ತಿರುಗಿಸಿ ಈ ಕಡೆ ಇಷ್ಟ ನೋಡಿ 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 ಅವನಿಗೆ ಹೆಂಗಾಗ್ತಿದೆ ನೋಡಿ. ನೋಡಿ ಇಲ್ಲಿದೆ ಎಮ್ಮೆ, ಅವನಿಗೆ ಎಮ್ಮೆ ನೋಡಿ ಖುಷಿ ಆಗ್ತದೆ. ಇದು ಆಕ್ಚುಲಿ ಏನ್ ಗಿಡಗಳಂದ್ರೆ ಹುಳ್ಳಿಕಾಳು, ಮೊಳಕೆ ಹುಳ್ಳಿಕಾಳು ಸಾರು ಮಾಡ್ತಾರಲ್ಲ ಅದ್ರ ಗಿಡಗಳು. ಇದು ಆಕ್ಚುಲಿ ಕಾಯಿ ಬಿಡತ್ತೆ. ಕಾಯಿ ಬಿಟ್ಟಾದ್ಮೇಲೆ ಆ ಮೊಳಕೆ ಹುಳ್ಳಿಕಾಳನ್ನ ಚೆನ್ನಾಗಿ ಒಣಗಿಸಿದ್ಮೇಲೆ ತಿರ್ಗಾ ಅದನ್ನ ಮೊಳಕೆ ಕಟ್ಸಿ ಸಾರು ಮಾಡ್ಬೋದು. ಸೊ ದಿಸ್ ಇಸ್ ಹುಳ್ಳಿ ಗಿಡ. ಅಂಡ್ ಬೇಸಿಕಲಿ ನೇಚರ್ ಲವರ್ಸ್ ನಾನು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ, ನೀವೆಲ್ಲ ಅನ್ಕೊಬೋದು ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಇದೆ ಅಂತ. ಬಟ್ ದೇರ್ ಆರ್ ಮೆನಿ ಪೀಪಲ್ ಹೂ ಸ್ಟಿಲ್ ಸ್ಟೇ ಇನ್ ಬ್ಯಾಂಗ್ಳೂರ್. ಅವ್ರಿಗೆ ಏನೂ ಗೊತ್ತಿರಲ್ಲ, ಲೈಕ್ ಮೀ, ನನ್ಗೇನೂ ಗೊತ್ತಿಲ್ಲ, ನಾನು ಗೈಡ್ನ ಕರ್ಕೊಂಡ್ಬಂದಿದ್ದೀನಲ್ಲ ಆ ಥರ. ಸೊ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ. ಇಟ್ ಇಸ್ ನಾಟ್ ಅಬೌಟ್ ಹೇಗೆ ಹಳ್ಳಿ ವಾತಾವರಣ ಹೇಗಿರುತ್ತೆ, ಹಳ್ಳಿ ಜನ ಹೇಗಿರ್ತಾರೆ. ಹಳ್ಳಿ ಅಂದರೆ ಬೇಸಿಕಲಿ ಏನು ಅನ್ಕೊತಾರೆ, ಬರೀ ಅಲ್ಲೆಲ್ಲ ರಾಗಿ ಮುದ್ದೆ ಅದು ಇದು ಅಂತ. ಬಟ್ ದೇರ್ ಲಾಟ್ ಮೆನಿ ಥಿಂಗ್ಸ್ ಟು ಸಿ. ಯಾಕಂದರೆ ನಮ್ಮ ದೊಡ್ಡಮ್ಮ ಒಂದು ಸಿಟಿ ಹುಡುಗಿ. ಶಿ ಹಸ್ ಕಮ್, ಶಿ ಹಸ್ ಲರ್ನ್ಟ್ ಎವ್ರಿಥಿಂಗ್, ಶಿ ಹಸ್ ಡನ್ ದಿಸ್. ನೋಡಿ ಎಲ್ಲನೂ ನಮ್ಮ ದೊಡ್ಡಮ್ಮನೇ ಮಾಡಿರೋದು. ಸೊ ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಮೈ ದೊಡ್ಡಮ್ಮ. ಎನಿವೇಸ್ ನೋಡಿ ಬನ್ನಿ, ಪ್ಯೂರ್ ಮಲ್ನಾಡ್ ಗಿಡ್ಡ ಹಸು ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇಟ್ ಇಸ್ ಪ್ಯೂರ್ ನಾಟಿ. ಸೊ ನಮ್ಮ ದೊಡ್ಡಮ್ಮ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಗಿರ್ ಹಸು ಸಾಕಬೇಕು ಅಂತ ಆಸೆ ಇದೆ ಅಂತ. ಫ್ಯೂಚರಲ್ಲಿ ನಮ್ಮ ದೊಡ್ಡಮ್ಮ ಏನಾದ್ರು ಗಿರ್ ಹಸು ಸಾಕಿದ್ರೆ ನಿಮಗೂ ತೋರಿಸ್ತೀನಿ ಆಯ್ತಾ. ಅಲ್ಲಿದೆ ನೋಡಿ ನಮ್ಮ ಮಲ್ನಾಡ್ ಗಿಡ್ಡ. ಸೇ ಹಾಯ್ ಹಸು. ದಿಸ್ ಇಸ್ ಬೇಸಿಕಲಿ ಅಡಿಕೆ ಕಾಯಿ. ಇದು ಎಲ್ಲೋ ಆದ್ಮೇಲೆ ಹಣ್ಣಾಗುತ್ತೆ. ಅಡಿಕೆ ಹಣ್ಣಾದ್ಮೇಲೆ ತಿರ್ಗಾ ಅದನ್ನ ಹೀಟಿಂಗ್ ಎಲ್ಲ ಪ್ರೊಸೀಜರ್ ಮಾಡಿ ಆಮೇಲೆ ಅಡಿಕೆನ ಪ್ರಿಪೇರ್ ಮಾಡ್ತಾರೆ. ಅದೇನೇನೋ ಕಲರ್ ಎಲ್ಲ ಹಾಕಿ ಫೈನಲಿ ಬ್ರೌನ್ ಅಡಿಕೆ ಬರುತ್ತೆ. ದಿಸ್ ಇಸ್ ಆಕ್ಚುಲಿ ಅಡಿಕೆ ಕಾಯಿ. ಇನ್ನು ಗಿಡದಲ್ಲೇ ಇದೆ, ಇದಕ್ಕೆ ಅಡಿಕೆ ಗಿಡದಲ್ಲಿ. ಇಲ್ಲಿ ಬಂದು ಕರ್ಬೇವಿನ ಸೊಪ್ಪು. ಸೊ ಈ ತರ ಇದೆ ನೋಡಿ ಎಲೆ, ಕರ್ಬೇವಿನ ಗಿಡ. ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ದೊಡ್ಡಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ಹೂವಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಇದೆಲ್ಲ ತುಳಸಿ ಗಿಡ, ಲಕ್ಷ್ಮಿ. ಸೊ ಹೂವಿನ ಗಿಡಗಳು ನೋಡಿ. ಆ್ಯಕ್ಚುಲಿ ಬಾಳೆಕಾಯಿ ಗಿಡ. ಅಲ್ಲಿ ನೋಡಿ ಬಾಳೆಹಣ್ಣಿದೆ, ಬಾಳೆಕಾಯಿ ಇದೆ. ಇದನ್ನ ಹಣ್ಣು ಮಾಡಿಸಿ ನಮ್ಮ ದೊಡ್ಡಮ್ಮ ಆ್ಯಕ್ಚುಲಿ ಒಂದೊಂದ್ಸತಿ ಸೇಲ್ ಮಾಡ್ತಾರೆ, ಒಂದೊಂದ್ಸತಿ ನಮ್ಮ ಅಮ್ಮಂಗೆ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಇದೆಲ್ಲ ಅಡಿಕೆ ಗಿಡಗಳು. ಇದ್ರದ್ದು ಮೇಲ್ಗಡೆ ಟಾಪ್ ವ್ಯೂ ತೋರಿಸ್ತೀನಿ ನಿಮಗೆ ಒಂದ್ಸತಿ ಮೇಲಕ್ಕೆ ಹೋಗಿ. ಇಲ್ಲಿನ ಒಳ್ಕಲ್ ನೋಡಿ, ವಿಚ್ ಇಸ್ ಸ್ಟಿಲ್ ಇನ್ ಯೂಸ್ ಮಾಡ್ತಾರೆ ನಮ್ಮ ದೊಡ್ಡಮ್ಮ. ಆ್ಯಂಡ್ ರೀಸೆಂಟಾಗಿ ಏನೋ ರುಬ್ಬಿದ್ದಾರೆ, ಸೊ ತೊಳೆದಿಕ್ಕಿದ್ದಾರೆ ನೀಟಾಗಿ. ಇದು ಟಾಪ್ ವ್ಯೂ ಈ ಥರ ಇದೆ. ಫುಲ್ ಅಡಿಕೆ ತೋಟ ಇದೆ. ಫುಲ್ ಅಡಿಕೆ ತೋಟ ಇದೆ. ಇಷ್ಟು ಮಧ್ಯದಲ್ಲಿ ಮನೆ ಇದೆ. ಸೊ ಈ ಥರ ಇದೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಒಂದು ತೋರಿಸ್ತೀನಿ ಆಮೇಲಿಂದ. ಸೊ ಇದು ಬೇಸಿಕಲಿ ಫುಲ್ ಅಡಿಕೆ ತೋಟ, ಮಧ್ಯದಲ್ಲಿ ಮನೆ. ಆ್ಯಂಡ್ ಇದು ಬಂದು ನಿಂಬೆ ಹಣ್ಣಿಂದು ಗಿಡ. ಅಲ್ಲಿದೆ ನಮ್ಮ ನಿಂಬೆ ಚೇಪೆಕಾಯಿ ಲವರ್. ಇಲ್ಲಿದೆ ನೋಡಿ ಚೇಪೆಕಾಯಿ ಗಿಡ. ತೋರಿಸ್ತೆ. ಆ್ಯಂಡ್ ಇವ್ರು ಬಂದು ನಮ್ಮ ದೊಡ್ಡಪ್ಪ. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ರೆ ನಮ್ಮ ದೊಡ್ಡಪ್ಪ ಕಳಸ ರೆಡಿ ಮಾಡ್ಕೋತಾರೆ. ಇಲ್ಲಿ ಆ್ಯಕ್ಚುಲಿ ನಾನ್ ವೆಜ್ ಎಡೆ ಇಡೋದ್ರಿಂದ ಅವರು ಇಬ್ಬರು ತಾತ ಅಜ್ಜಿಗೆ ಇಬ್ರಿಗೂ ಬಟ್ಟೆ ತಂದು ಕಳಸ ಇಟ್ಟು ನಾನ್ ವೆಜ್ನ ಎಡೆ ಹಾಕೋದು. ಸೊ ಅದಕ್ಕೋಸ್ಕರ ನಮ್ಮ ದೊಡ್ಡಪ್ಪ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಫೈನಲಿ ಎಡೆ ಎಲ್ಲ ಇಕ್ಕಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡ್ಕೊಂಡು ಹೊರಟಿದ್ದು ನಮ್ಮ ಅಜ್ಜಿ ತವ್ರ ಮನೆಗೆ. ಯಾಕಂದರೆ ನಮ್ಮ ದೊಡ್ಡಮ್ಮವರು ಅವರು ಒಟ್ಟಿಗೆ ಹಬ್ಬ ಮಾಡ್ತಾರೆ ಯಾವಾಗಲೂ. ಇದು ನೋಡಿ, ಇದು ರಾಮನಾಥ್ಪುರದ ಹೊಳೆ ಅಂತ. ಎಷ್ಟು ದೊಡ್ಡ ಹೊಳೆ ಅಂದರೆ ಇದು ತುಂಬ್ದಾಗ ನೋಡೋಕ್ಕೆ ಬಂದಾಗಲೇ ಒಂಥರ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ದೂರದಲ್ಲಿ, ಅದನ್ನ 2ನೇ ದಕ್ಷಿಣ ಕಾಶಿ ಅಂತಾರೆ. ಆ್ಯಕ್ಚುಲಿ ಆ ದೇವಸ್ಥಾನ ಇರೋದು ರಾಮನಾಥ್ಪುರದಲ್ಲಿ. ನಮ್ಮ ಅಜ್ಜಿ ಊರಿಗೆ ಅಲ್ಲಿಂದ ರಾಮನಾಥ್ಪುರದಿಂದ ಇನ್ನೊಂದು 10 ಕಿಲೋಮೀಟರ್ಸ್ ಒಳಗಡೆ ಹೋದರೆ ಒಂದು ಪುಟಾಣಿ ಊರು ಬರುತ್ತೆ, ಅದೇ ನಮ್ಮ ಅಜ್ಜಿ ಊರು. ಸೊ ನಾವಿವಾಗ ಅಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ನೋಡ್ತಾ ಇರಿ.
ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಮ್ಮ ಅಜ್ಜಿ ತವ್ರ ಮನೆಯೂ ಇದೇ ಊರು, ನಮ್ಮ ಅಜ್ಜಿ ತಂಗಿ ಊರು ಇದೇ ಊರು. ಸೊ ನಮ್ಮ ಅಜ್ಜಿನ ತಂಗಿದಿರನ್ನ ಕೂಡ ಇದೇ ಊರಿಗೆ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಬಂದಿದ್ದು ನಮ್ಮ ಅಮ್ಮನ ಚಿಕ್ಕಮ್ಮನ ಮನೆಗೆ. ಇದು ನಮ್ಮ ಅಮ್ಮನ ಚಿಕ್ಕಮ್ಮನ ಮನೆ. ಪ್ರೈಮರಿ ಅಗ್ರಿಕಲ್ಚರ್ ಬಂದು ಹೊಗೆ ಸೊಪ್ಪು ಬೇಯಿಸೋದು. ಹೊಗೆ ಸೊಪ್ಪನ್ನ ಏನಂತಾರೆ ಇಂಗ್ಲೀಷಲ್ಲಿ ಅಂದರೆ ಟೊಬ್ಯಾಕೋ. ಸೊ ಈಗ ಅದನ್ನೆಲ್ಲ ಬೇಯಿಸಿಟ್ಟಿದ್ದಾರಂತೆ. ಸೊ ನಮ್ಮ ತಾತ ತೋರಿಸ್ತಾ ಇದ್ದಾರೆ ನೋಡಿ. ಇನ್ನೂ ಸೊಪ್ಪ ಇದು ಗ್ರೇಡ್ ಆಗದಂದ್ರೆ ಎಂತ? ಓ ಸಪ್ರೇಟ್ ಮಾಡ್ತೀರಾ ಇದು? ಓಕೆ, ಇದು ಹೊಗೆ ಸೊಪ್ಪು ಹಿಂಗಿರುತ್ತೆ. ಇದು ಸುಟ್ಟಿರೋ ಹೊಗೆ ಸೊಪ್ಪ. ಇದನ್ನ ನೆಕ್ಸ್ಟ್ ಏನ್ ಮಾಡ್ತಾರ ಅವರು? ಇದನ್ನ ನೀವು ಗ್ರೇಡ್ ಮಾಡಿ ಮಾರ್ಕೆಟ್ ಕಳಿಸ್ತೀರಾ? ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್? ಇವಾಗ ಒಳ್ಳೆ ಗ್ರೇಡ್ನ ಸಿಗರೇಟ್ ಮಾಡಕ್ ಕಳಿಸ್ತಾರ? ಟಾಪ್ ಗ್ರೇಡ್ ಎಲ್ಲ ಏನಕ್ಕೆ ಹೋಗುತ್ತೆ? ಓಕೆ ಓಕೆ ಓಕೆ, ನೈಸ್. ಸೊ ಬೇಸಿಕಲಿ ಚೆನ್ನಾಗಿಲ್ದೇ ಇರೋ ಗ್ರೇಡು ಸಿಗರೇಟ್ ಆಗಕ್ಕೆ ಹೋಗುತ್ತೆ. ಓಕೆ, ಟಾಪ್ ಗ್ರೇಡ್ ಬಂದು ಫಾರಿನ್ಗೆ ಎಕ್ಸ್ಪೋರ್ಟ್. ಓ ಅರ್ಚನಕ್ಕ ಯಾವಾಗ ಬಂದ್ರಿ? ಅದೇ ನಾನು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೊಗೆ ಸೊಪ್ಪು. ಹೌದು, ನಮ್ಮ ಅಮ್ಮ ಚಿಕ್ಕಮ್ಮವ್ರ ಮನೇಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ಅಜ್ಜಿಯವರ ತವ್ರ ಮನೆಗೆ. ಅದು ನಮ್ಮ ಅಜ್ಜಿಯವರ ಅಪ್ಪ ಅಮ್ಮ. ಸೊ ಇದು ಇವಾಗ ನಮ್ಮ ಅಜ್ಜಿಯವರ ತಮ್ಮನ ಮನೆ. ಸೊ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ವಾಪಸ್ ನಮ್ಮ ದೊಡ್ಡಮ್ಮವ್ರ ಊರಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ನಮ್ಮ ದೊಡ್ಡಮ್ಮಂಗೆ ಒಂದು 2-3 ಕ್ವೆಶ್ಚನ್ಸ್ ಕೇಳಿದ್ದೀನಿ, ಏನು ಅಂತ ನೀವು ವೆಯ್ಟ್ ಮಾಡಿ ನೋಡಿ. ಕ್ವೆಶ್ಚನ್ ದೊಡ್ಡಮ್ಮ, ನಿಮ್ಗೀಗ ನಿಮ್ಮನ್ನ ಅಜ್ಜಿ ಹಳ್ಳಿಯಿಂದ ಅಥವಾ ಸಿಟಿಯಿಂದ ಹಳ್ಳಿಗೆ ಮದುವೆ ಮಾಡಿ ಕಳಿಸಿದ್ರಲ್ವಾ, ನಿಮ್ಗೆ ಇಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ಹೇಳ್ಬೇಕು ಈಗ. ಏನು ಹೇಳ್ತೀನಿ, ಕಷ್ಟ ಆಗ್ತಿತ್ತ, ಹೆಂಗ್ ಅನ್ಸ್ತಿತ್ತು ಅಂತ ಹೇಳ್ಬೇಕು ದೊಡ್ಡಮ್ಮ. ಇಲ್ಲ ಅಜ್ಜಿ ಊರಿಗೆ ಹೋಗಿ ಹೋಗಿ ರೂಢಿ ಇತ್ತಲ್ಲ, ಕಷ್ಟ ಏನು ಅನ್ಸ್ಲಿಲ್ಲ. ಅಂದ್ರೆ ಇಲ್ಲಿ ಗದ್ದೆ ಕೆಲಸ ಎಲ್ಲ ಮಾಡಿಸ್ತಿರಲ್ಲ? ಇಲ್ಲ ಆ ಥರದ್ದು ಏನು ಕೆಲಸ ಮಾಡಲ್ಲ. ಹೌದು. ಈಗ ಕೊರೋನಾ ಇಂದ ಬಂದ್ಮೇಲೆ ಸ್ವಲ್ಪ ನಾನು ಅದೆಲ್ಲ ಕೆಲಸ ಮಾಡೋದು. ಅಷ್ಟು ದಿವಸ ತನಕನು ಎಲ್ಲ ಕೆಲಸದವರೇ ಮಾಡಾರಪ್ಪ ಎಲ್ಲ. ಇವಾಗ ಮಾತ್ರ ಇವಾಗ ಕೊರೋನಾ ಇಂದ ಬಂದ್ವಲ್ಲ, ಅವಾಗಿಂದಲೇ ಸ್ವಲ್ಪ ಕೆಲಸದವ್ರ ಪ್ರಾಬ್ಲಮ್ ಆಗಿ ಸ್ವಲ್ಪ ಅದು ಇದು ಸಣ್ಣ ಪುಟ್ಟದ್ದು ನಾ ಕೆಲಸ ಮಾಡೋದಷ್ಟೇ. ಹೇಳ್ತಾ ಇದ್ರು ನಿಮ್ ಮದ್ವೆ ಮಾಡ್ಕೊಂಡು ಬಂದಿದ ತಕ್ಷಣ ಗದ್ದೆಲಿ ಕೆಲಸ ಮಾಡಿಸ್ತಾ ಇದ್ರು ಅಂತ. ಅಜ್ಜಿ ಸುಳ್ಳು ಹೇಳೋದೇ ಅಜ್ಜಿ ಸುಳ್ಳು. ಆಮೇಲೆ ಇವಾಗ ಟೋಟಲ್ ನಿಮ್ದು ಎಷ್ಟು ಎಕರೆ ಇದೆ ದೊಡ್ಡಮ್ಮ ಇದು? 12 ಎಕರೆ. ಇವಾಗ 1 ಎಕರೆಯಲ್ಲಿ ಅಡಿಕೆ ಹಾಕಿದ್ರೆ ಎಷ್ಟು ಆದಾಯ ಮಾಡ್ಬೋದು ಒಂದು ವರ್ಷಕ್ಕೆ? ಅಂದ್ರೆ ಆದಾಯ ಅಲ್ಲಪ್ಪ, ಅದು ಬರೋದು ಅಡಿಕೆಯಿಂದ ಬರೋದು ಒಂದೂವರೆ ಲಕ್ಷ ರೂಪಾಯಿ ಬರುತ್ತೆ ವರ್ಷ 1 ಎಕರೆಗಾ? ಓಕೆ ಓಕೆ. ಒಂದು ಲಾಭ ಉಳಿಯೋದು ಒಂದು 40,000-30,000 ಉಳಿಯುತ್ತೇನೋ ಅಷ್ಟೇ. ಎಲ್ಲ ಖರ್ಚೆಲ್ಲ ಹೋಗಿ ಎಲ್ಲ ಖರ್ಚು, ಅದಕ್ಕೆಲ್ಲ ಗೊಬ್ಬರ ಹಾಕ್ಬೇಕು, ಆಳು ಕೂಲಿ ಎಲ್ಲ ಬಿಟ್ಟು. ಅಂದ್ರೆ ಈ ದೊಡ್ಡಪ್ಪ ಅಪ್ಪ ನಿಮಗೆ ಫುಲ್ ಖಾಲಿ ಜಾಗ ಕೊಟ್ಟಿದ್ದು, ಆಮೇಲೆ ನೀವೆಲ್ಲ ಇದು ಮಾಡಿ ಸ್ವಲ್ಪ ತೆಂಗಿತ್ತು, ತೆಂಗಿನ ಗಿಡ ಇತ್ತು, ಆಮೇಲಿಂದ ಎಲ್ಲ ನೀವು ಹಾಕ. ಏನಂದರೆ ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದ್ರ ವೀಡಿಯೋಸ್ ನೋಡಿದ್ದೀನಿ. ಹೇಗನ್ನಿಸ್ತು? ಏನು ಅನ್ನಿಸ್ತು ಅಂದರೆ ಚೆನ್ನಾಗಿ ಬರ್ತಾ ಇದೆಯಾ? ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅಂತ? ಚೆನ್ನಾಗಿ ಬರ್ತಾ ಇದೆ. ಅಂದರೆ ವಾಯ್ಸು ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀವು. ವಾಯ್ಸು ಪ್ರಾಬ್ಲಮ್ ಇದೆ ನಿಮ್ಮದು. ಅದೊಂದೇನಾ? ಅದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ಟು ಇನ್ನೇನು? ಸ್ವಲ್ಪ ಜನಕ್ಕೆ ಹಾರ್ಟ್ ಟಚ್ ಆಗಂಗೆ ವೀಡಿಯೋಸ್ ಮಾಡಿ ಹಾಕ್ಬೇಕು. ಹೌದು, ಅಂದರೆ ಫುಲ್ ಅವಾಗ ಜನ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತನಾ? ಹೌದು. ಅವನು ಕೇದಾರ್ಗೀಗ ನೆಕ್ಸ್ಟ್ ಕ್ವಶನು ನಿದ್ದೆ ಹೊಡ್ಕೊಂಡು ಬರ್ತಾವನೆ ಅಂತ ಬಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಹಾಕ್ತೀನಲ್ಲ, ನೋಡ್ದಾ? ನೋಡಿದೆ. ಏನನ್ಸ್ತು? ಚೆನ್ನಾಗಿದೆ. ಚೆನ್ನಾಗಿದೆ. ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾ? ಅದೇ ವಾಯ್ಸ್, ಬೇರೆ ಏನಿಲ್ಲ. ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಎಲ್ಲ ಚೆನ್ನಾಗಿ. ಎಲ್ಲಿ ನಿನ್ನ ಬರ್ತಡೇ ಕೇಕ್ ಕೊಡ್ಸೋಣ ಬಾ ಮನೆ. ಇದಾಗಿತ್ತು ದ ಮೋಸ್ಟ್ ಇಂಟ್ರ್ಯಾಕ್ಟಿವ್ ವ್ಲಾಗ್. ಆ್ಯಂಡ್ ಯಾಕಂದರೆ ನನ್ನ ಕಸಿನ್ಸ್, ನಮ್ಮಮ್ಮ ಎಲ್ಲರೂ ಮಾತಾಡಿದ್ರು. ಪ್ಲಸ್ ನನ್ನ ಕೈಲಿ ಆದಷ್ಟು ವ್ಯವಸಾಯ ಯಾವ ಥರ ಮಾಡ್ತಾರೆ, ಏನೇನು ಮಾಡ್ತಾರೆ ನಮ್ಮೂರ ಕಡೆ ಅನ್ನೋದನ್ನು ಕೂಡ ಈ ವ್ಲಾಗಲ್ಲಿ ತೋರಿಸಿದ್ದೀನಿ.
ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.